ವಾಟ್ಸಪ್ ಗೇಸ್ ಎಲ್ಲರೂ ಹೆಂಗಿದ್ರೆ ಈ ವಿಡಿಯೋದಲ್ಲಿ ನಾನು ಎಲ್ಬೋ ಲಿವರು ಫ್ರಾಕ್ ಸ್ಟ್ಯಾಂಡು ಮತ್ತು 3 ಫಿಂಗರ್ ಪುಷಪ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಫಸ್ಟು ಎಲ್ಬೋ ಲಿವರ್ ಮಾಡೋಕ್ಕೆ ನೀವು ನಾರ್ಮಲ್ ಪ್ಯಾರ್ಲೆಟ್ಸ್ನ ಹಿಂಗೆ ಹತ್ರ ಇಟ್ಕೊಂಬಿಟ್ಟು ಹೊಟ್ಟೆ ಹತ್ರ ಇಟ್ಕೊಂಬಿಟ್ಟು ಫುಲ್ ಮುಂದೆ ಲೀನಾಗಿ, ಅಥವಾ ನಿಮಗೆ ಸ್ಟಾರ್ಟಿಂಗ್ ಹಿಂಗೆ ಕಷ್ಟ ಆಗ್ತಾಯಿದೆ ಅಂದರೆ ಕಾಲನ್ನ ಹಿಂಗೆ ದೂರ ಇಟ್ಕೊಂಡು ಹಿಂಗೆ ಕಾಲನ್ನ ಮೇಲೆ ಎತ್ತಿ ಹಂಗೆ ಪ್ರಾಕ್ಟೀಸ್ ಮಾಡಿ. ಆಮೇಲೆ ನಿಮಗೆ ಯಾವಾಗ ಇಲ್ಲಿ ಈಸಿ ಅನಿಸುತ್ತೋ ಕಾಲನ್ನ ಹತ್ರ ದೂರ ಮಾಡ್ಕೊಳೋದ್ರಲ್ಲಿ, ಆಮೇಲೆ ಕಾಲನ್ನ ಹಂಗೆ ಹಿಂಗೆ ಹತ್ರ ತೊಗೊಂಬಂದು ಮಾಡಿ. ಆಮೇಲೆ ಫ್ರಾಕ್ ಸ್ಟ್ಯಾಂಡಿಗೆ ಹಿಂಗೆ ಕೈನ ಹಿಂಗೆ ಇಟ್ಕೊಂಡು ಕೈನ ಹಿಂಗೆ ಇಟ್ಕೊಂಬಿಟ್ಟು ಇಲ್ಲಿ ಹಿಂಗೆ ಇಟ್ಕೊಂಡು ಕಾಲನ್ನ ಒಂದೊಂದೇ ಸತಿ ಹಿಂಗೆ ಎತ್ತುತ್ತಾ ಇರ್ರಿ. ಹಿಂಗೆ ಪ್ರಾಕ್ಟೀಸ್ ಮಾಡಿ. ಮತ್ತು ಮುಂದೆ ಲೀನಾಗಬೇಕು. ಆಮೇಲೆ ನಿಮಗೆ ಈಸಿ ಆದಾಗ ಕಾಲನ್ನ ಕೆಳಗೆ ಇಡೋಕ್ಕೋಗ್ಬಿಡಿ, ಹಂಗೆ ಜಾಸ್ತಿ ಹೊತ್ತು ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಆಮೇಲೆ 3 ಫಿಂಗರ್ ಪುಷಪ್ಗೆ ನಿಮಗೆ 3 ಫಿಂಗರ್ ಪುಷಪ್ಗೆ ಫಿಂಗರ್ ಟಿಪ್ ಪುಲಪ್ ಹೊಡಿಬೇಕು. ಫಿಂಗರ್ ಟಿಪ್ ಪುಲಪ್ ಹೊಡೆದಾಗ ನಿಮಗೆ ಫಿಂಗರ್ ಗ್ರಿಪ್ಪಲ್ಲಿ ಜಾಸ್ತಿ ಇದಾಗುತ್ತೆ. ಆಮೇಲೆ ಈ 3 ಫಿಂಗರ್ಗಿಂತ ಮುಂಚೆ 5 ಫಿಂಗರ್ ಹಿಂಗೆ ಇಟ್ಕೊಂಡು ಫಿಂಗರ್ ಟಿಪ್ ಪುಷಪ್ ಹೊಡೀರಿ. ಇದರಲ್ಲಿ ಕಡಿಮೆ ಅಂದ್ರೂ 3 ಸೆಟ್ಟಲ್ಲಿ 12 ಅನ್ನಂಗೆ ಹೊಡೀರಿ. ಆಮೇಲೆ 3 ಫಿಂಗರ್ ಪುಷಪ್ ಮಾಡಬೇಕಾದ್ರೆ ಡೈರೆಕ್ಟ್ ಮಾಡೋಕ್ಕೋಗ್ಬಿಡಿ. ಸ್ಟಾರ್ಟಿಂಗಲ್ಲಿ 4 ಫಿಂಗರು ಆ ಥರ 4 ಫಿಂಗರಲ್ಲಿ ಮಾಡಿರಿ. ಆಮೇಲೆ ನೀವು 4 ಫಿಂಗರಲ್ಲಿ ಸೇಮ್ ಹಿಂಗೆ ಈ 3 ಸೆಟ್ಟು 12 ರ್ಯಾಪ್ಸ್ ಈಸಿ ಆದಾಗ ಆರಾಮಾಗಿ 3ಗೆ ಹೋಗಿ. 3ಯಲ್ಲೂ ಬೇಗ ಮಾಡೋಕ್ಕೋಗ್ಬಿಡಿ. ಫಸ್ಟು ಹಿಂಗೆ ಕೆಳಗೋಗಿ ಆಮೇಲೆ ಕೈನ ಹಿಂಗೆ ಮಾಡ್ಕೊಂಬಿಡಿ. ಯಾಕಂದರೆ ಈಗ ನಿಮಗೆ ಮೇಲೆ ಬರೋಕ್ಕೆ ಕಷ್ಟ ಆಗುತ್ತೆ, ಫಿಂಗರ್ ಟಿಪ್ಸಲ್ಲೆಲ್ಲ ಪೇನ್ ಆಗುತ್ತೆ. ಆಮೇಲೆ ಹಂಗೆ ನಿಮ್ಮದು ಫಿಂಗರ್ ಟಿಪ್ ಪುಷಪ್ ಈಸಿ ಅನ್ಲಾಕ್ ಆಗುತ್ತೆ. ಫಾಲೋ ಫಾರ್ ಮೋರ್.